ಬಿಎಂಟಿಸಿ ಚಾಲಕನ ಮೇಲೆ ಹೆಲ್ಮೆಟ್ನಿಂದ ಹಲ್ಲೆಗೆ ಯತ್ನ ನಡೆದಿತ್ತು. ಬಸ್ನಲ್ಲಿ ಚಾಲಕನ ಜೊತೆ ಮಹಿಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾಳೆ. ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ನಿಲ್ಲಿಸೋದಕ್ಕೆ ಹೇಳಿದ್ದಾಳೆ. ಆದ್ರೆ ಆ ಸಂದರ್ಭದಲ್ಲಿ ಬಸ್ ಚಾಲಕ ನಿಲ್ಲಿಸಲಿಲ್ಲ ಅನ್ನುವಂತ ಮಾಹಿತಿ. ಆದ್ರೆ ಅಸಲಿಗೆ ಏನ್ ನಡೀತು ಅನ್ನುವಂತ ಪ್ರಶ್ನೆ ಇದೆ. ಈ ಬಸ್ ನಿಲ್ಲಿಸುವಂತ ವಿಚಾರಕ್ಕೆ ಒಂದಷ್ಟು ವಾಗ್ವಾದಗಳಾಗಿದೆ ಮಹಿಳೆ ಮತ್ತು ಬಸ್ ಚಾಲಕನ ಮಧ್ಯದಲ್ಲಿ. ಆ ನಂತರದಲ್ಲಿ ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ಸಹೋದರನನ್ನ ಕರೆಸಿಕೊಂಡಿದ್ದಾಳೆ ಈ ಮಹಿಳೆ. ಬಸ್ ಚಾಲಕನ ಜೊತೆಗೆ ಮಹಿಳೆ ಸಹೋದರ ಗಲಾಟೆ ಮಾಡಿಕೊಂಡಿದ್ದಾನೆ. ಆ ನಂತರ ಹೆಲ್ಮೆಟ್ನಿಂದ ಥಳಿಸೋದಕ್ಕೂ ಕೂಡ ಮುಂದಾಗಿದ್ದಾನೆ ಮಹಿಳೆಯ ಸಹೋದರ. ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಚಾಲಕನ ಮೇಲೆ ಹೆಲ್ಮೆಟ್ನಿಂದ ಹಲ್ಲೆಗೆ ಯತ್ನ ನಡೆದಿತ್ತು. ಬಸ್ನಲ್ಲಿ ಚಾಲಕನ ಜೊತೆ ಮಹಿಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾಳೆ. ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ನಿಲ್ಲಿಸೋದಕ್ಕೆ ಹೇಳಿದ್ದಾಳೆ. ಆದ್ರೆ ಆ ಸಂದರ್ಭದಲ್ಲಿ ಬಸ್ ಚಾಲಕ ನಿಲ್ಲಿಸಲಿಲ್ಲ ಅನ್ನುವಂತ ಮಾಹಿತಿ. ಆದ್ರೆ ಅಸಲಿಗೆ ಏನ್ ನಡೀತು ಅನ್ನುವಂತ ಪ್ರಶ್ನೆ ಇದೆ. ಈ ಬಸ್ ನಿಲ್ಲಿಸುವಂತ ವಿಚಾರಕ್ಕೆ ಒಂದಷ್ಟು ವಾಗ್ವಾದಗಳಾಗಿದೆ ಮಹಿಳೆ ಮತ್ತು ಬಸ್ ಚಾಲಕನ ಮಧ್ಯದಲ್ಲಿ. ಆ ನಂತರದಲ್ಲಿ ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ಸಹೋದರನನ್ನ ಕರೆಸಿಕೊಂಡಿದ್ದಾಳೆ ಈ ಮಹಿಳೆ. ಬಸ್ ಚಾಲಕನ ಜೊತೆಗೆ ಮಹಿಳೆ ಸಹೋದರ ಗಲಾಟೆ ಮಾಡಿಕೊಂಡಿದ್ದಾನೆ. ಆ ನಂತರ ಹೆಲ್ಮೆಟ್ನಿಂದ ಥಳಿಸೋದಕ್ಕೂ ಕೂಡ ಮುಂದಾಗಿದ್ದಾನೆ ಮಹಿಳೆಯ ಸಹೋದರ. ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಚಾಲಕನ ಮೇಲೆ ಹೆಲ್ಮೆಟ್ನಿಂದ ಹಲ್ಲೆಗೆ ಯತ್ನ ನಡೆದಿತ್ತು. ಬಸ್ನಲ್ಲಿ ಚಾಲಕನ ಜೊತೆ ಮಹಿಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾಳೆ. ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ನಿಲ್ಲಿಸೋದಕ್ಕೆ ಹೇಳಿದ್ದಾಳೆ. ಆದ್ರೆ ಆ ಸಂದರ್ಭದಲ್ಲಿ ಬಸ್ ಚಾಲಕ ನಿಲ್ಲಿಸಲಿಲ್ಲ ಅನ್ನುವಂತ ಮಾಹಿತಿ. ಆದ್ರೆ ಅಸಲಿಗೆ ಏನ್ ನಡೀತು ಅನ್ನುವಂತ ಪ್ರಶ್ನೆ ಇದೆ. ಈ ಬಸ್ ನಿಲ್ಲಿಸುವಂತ ವಿಚಾರಕ್ಕೆ ಒಂದಷ್ಟು ವಾಗ್ವಾದಗಳಾಗಿದೆ ಮಹಿಳೆ ಮತ್ತು ಬಸ್ ಚಾಲಕನ ಮಧ್ಯದಲ್ಲಿ. ಆ ನಂತರದಲ್ಲಿ ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ಸಹೋದರನನ್ನ ಕರೆಸಿಕೊಂಡಿದ್ದಾಳೆ ಈ ಮಹಿಳೆ. ಬಸ್ ಚಾಲಕನ ಜೊತೆಗೆ ಮಹಿಳೆ ಸಹೋದರ ಗಲಾಟೆ ಮಾಡಿಕೊಂಡಿದ್ದಾನೆ. ಆ ನಂತರ ಹೆಲ್ಮೆಟ್ನಿಂದ ಥಳಿಸೋದಕ್ಕೂ ಕೂಡ ಮುಂದಾಗಿದ್ದಾನೆ ಮಹಿಳೆಯ ಸಹೋದರ. ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಚಾಲಕನ ಮೇಲೆ ಹೆಲ್ಮೆಟ್ನಿಂದ ಹಲ್ಲೆಗೆ ಯತ್ನ ನಡೆದಿತ್ತು. ಬಸ್ನಲ್ಲಿ ಚಾಲಕನ ಜೊತೆ ಮಹಿಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾಳೆ. ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ನಿಲ್ಲಿಸೋದಕ್ಕೆ ಹೇಳಿದ್ದಾಳೆ. ಆದ್ರೆ ಆ ಸಂದರ್ಭದಲ್ಲಿ ಬಸ್ ಚಾಲಕ ನಿಲ್ಲಿಸಲಿಲ್ಲ ಅನ್ನುವಂತ ಮಾಹಿತಿ. ಆದ್ರೆ ಅಸಲಿಗೆ ಏನ್ ನಡೀತು ಅನ್ನುವಂತ ಪ್ರಶ್ನೆ ಇದೆ. ಈ ಬಸ್ ನಿಲ್ಲಿಸುವಂತ ವಿಚಾರಕ್ಕೆ ಒಂದಷ್ಟು ವಾಗ್ವಾದಗಳಾಗಿದೆ ಮಹಿಳೆ ಮತ್ತು ಬಸ್ ಚಾಲಕನ ಮಧ್ಯದಲ್ಲಿ. ಆ ನಂತರದಲ್ಲಿ ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ಸಹೋದರನನ್ನ ಕರೆಸಿಕೊಂಡಿದ್ದಾಳೆ ಈ ಮಹಿಳೆ. ಬಸ್ ಚಾಲಕನ ಜೊತೆಗೆ ಮಹಿಳೆ ಸಹೋದರ ಗಲಾಟೆ ಮಾಡಿಕೊಂಡಿದ್ದಾನೆ. ಆ ನಂತರ ಹೆಲ್ಮೆಟ್ನಿಂದ ಥಳಿಸೋದಕ್ಕೂ ಕೂಡ ಮುಂದಾಗಿದ್ದಾನೆ ಮಹಿಳೆಯ ಸಹೋದರ. ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುವಂತಹ ಘಟನೆ ಇದು.
ಬಿಎಂಟಿಸಿ ಚಾಲಕನ ಮೇಲೆ ಹೆಲ್ಮೆಟ್ನಿಂದ ಹಲ್ಲೆಗೆ ಯತ್ನ ನಡೆದಿತ್ತು. ಬಸ್ನಲ್ಲಿ ಚಾಲಕನ ಜೊತೆ ಮಹಿಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾಳೆ. ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ನಿಲ್ಲಿಸೋದಕ್ಕೆ ಹೇಳಿದ್ದಾಳೆ. ಆದ್ರೆ ಆ ಸಂದರ್ಭದಲ್ಲಿ ಬಸ್ ಚಾಲಕ ನಿಲ್ಲಿಸಲಿಲ್ಲ ಅನ್ನುವಂತ ಮಾಹಿತಿ. ಆದ್ರೆ ಅಸಲಿಗೆ ಏನ್ ನಡೀತು ಅನ್ನುವಂತ ಪ್ರಶ್ನೆ ಇದೆ. ಈ ಬಸ್ ನಿಲ್ಲಿಸುವಂತ ವಿಚಾರಕ್ಕೆ ಒಂದಷ್ಟು ವಾಗ್ವಾದಗಳಾಗಿದೆ ಮಹಿಳೆ ಮತ್ತು ಬಸ್ ಚಾಲಕನ ಮಧ್ಯದಲ್ಲಿ. ಆ ನಂತರದಲ್ಲಿ ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ಸಹೋದರನನ್ನ ಕರೆಸಿಕೊಂಡಿದ್ದಾಳೆ ಈ ಮಹಿಳೆ. ಬಸ್ ಚಾಲಕನ ಜೊತೆಗೆ ಮಹಿಳೆ ಸಹೋದರ ಗಲಾಟೆ ಮಾಡಿಕೊಂಡಿದ್ದಾನೆ. ಆ ನಂತರ ಹೆಲ್ಮೆಟ್ನಿಂದ ಥಳಿಸೋದಕ್ಕೂ ಕೂಡ ಮುಂದಾಗಿದ್ದಾನೆ ಮಹಿಳೆಯ ಸಹೋದರ. ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಚಾಲಕನ ಮೇಲೆ ಹೆಲ್ಮೆಟ್ನಿಂದ ಹಲ್ಲೆಗೆ ಯತ್ನ ನಡೆದಿತ್ತು. ಬಸ್ನಲ್ಲಿ ಚಾಲಕನ ಜೊತೆ ಮಹಿಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾಳೆ. ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ನಿಲ್ಲಿಸೋದಕ್ಕೆ ಹೇಳಿದ್ದಾಳೆ. ಆದ್ರೆ ಆ ಸಂದರ್ಭದಲ್ಲಿ ಬಸ್ ಚಾಲಕ ನಿಲ್ಲಿಸಲಿಲ್ಲ ಅನ್ನುವಂತ ಮಾಹಿತಿ. ಆದ್ರೆ ಅಸಲಿಗೆ ಏನ್ ನಡೀತು ಅನ್ನುವಂತ ಪ್ರಶ್ನೆ ಇದೆ. ಈ ಬಸ್ ನಿಲ್ಲಿಸುವಂತ ವಿಚಾರಕ್ಕೆ ಒಂದಷ್ಟು ವಾಗ್ವಾದಗಳಾಗಿದೆ ಮಹಿಳೆ ಮತ್ತು ಬಸ್ ಚಾಲಕನ ಮಧ್ಯದಲ್ಲಿ. ಆ ನಂತರದಲ್ಲಿ ತನ್ನ ಸ್ಟಾಪ್ ಬರ್ತಾ ಇದ್ದಂತೆ ಸಹೋದರನನ್ನ ಕರೆಸಿಕೊಂಡಿದ್ದಾಳೆ ಈ ಮಹಿಳೆ. ಬಸ್ ಚಾಲಕನ ಜೊತೆಗೆ ಮಹಿಳೆ ಸಹೋದರ ಗಲಾಟೆ ಮಾಡಿಕೊಂಡಿದ್ದಾನೆ. ಆ ನಂತರ ಹೆಲ್ಮೆಟ್ನಿಂದ ಥಳಿಸೋದಕ್ಕೂ ಕೂಡ ಮುಂದಾಗಿದ್ದಾನೆ ಮಹಿಳೆಯ ಸಹೋದರ. ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುವಂತಹ ಘಟನೆ ಇದು.